ಯಶೋದ, ನಿಮಗೆ ಮೆಹಂದಿ ಅಂದ್ರೆ ಇಷ್ಟ ಇಲ್ವಾ? ಬಹುಶಃ ಮೆಹಂದಿನ ಇಷ್ಟಪಡದಿರೋ ಹೆಂಗಸರೇ ಇಲ್ಲ ಅನ್ಸುತ್ತೆ. ಅದ್ರಲ್ಲೂ ಬಸ್ರಿ ಹೆಂಗಸ್ರಿಗೆ ಮೆಹಂದಿ ಇಷ್ಟ ಇಲ್ಲ ಅಂದ್ರೆ ನಂಬಕ್ಕೆ ಆಗಲ್ಲ. ಮೊದಲು ನಾನು ಈ ಬಸ್ರಿ ಹೆಂಗಸರಿಗೆಲ್ಲ ಬಯಕೆ ಜಾಸ್ತಿ ಅಂತ ಹೇಳಿದಾಗ ಇದೇನಪ್ಪ ಬಯಕೆ ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಆದ್ರೆ ಬಸ್ರಿ ಆದ್ಮೇಲೆನೆ ಗೊತ್ತಾಗಿದ್ದು. ಅದ್ರಲ್ಲೂ ಹುಳಿ ಅಂದ್ರೆ ಸಾಕು. ಬಾಯಲ್ಲಿ ನೀರ್ ಬರ್ತಾ ಇತ್ತು. ಉಪ್ಪು ಖಾರ ಎಲ್ಲಾನು ಅಷ್ಟೇ ಎಷ್ಟು ಪ್ರಿಯ ಆಗ್ತಿತ್ತು ಗೊತ್ತಾ? ಮೆಹಂದಿ, ಗಾಜಿನ ಬಳೆ, ಗಂಟೆಗಟ್ಲೆ ತಲೆ ಬಾಚಿಸ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ. ನಿಮ್ಗೂ ಇಷ್ಟ ಅಲ್ವಾ? ತಲೆ ಬಾಚ್ಲಾ? ಬೇಕಿಲ್ಲ. ಬಳೆ ನನ್ನ ಹತ್ರನೇ ಇದೆ. ಎಲ್ರ ಹತ್ರನೂ ಇರುತ್ತೆ ಯಶೋದ. ಆದ್ರೆ ಹೊಸ ಬಳೆ ಕೊಂಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಅದನ್ನ ತೊಟ್ಕೊಂಡು ಗಲ್ ಗಲ್ ಅಂತ ಸದ್ದು ಮಾಡ್ಕೊಂಡಿರೋದೇ ಮಜಾ. ಇವತ್ತು ಅಂಗಡಿಗೆ ಹೋಗಿ ತಗೊಂಡ್ಬರ್ಲಾ? ಬೇಕಿಲ್ಲ. ನಿಮ್ಗೇನ್ ಬಿಡಿ, ಚಿನ್ನದಂತ ಗಂಡ ಇದ್ದಾರೆ. ನೀವು ಕೇಳಿದ ತಕ್ಷಣ ಎಲ್ಲ ನಿಮ್ಮ ಕಾಲಡಿಗೆ ಬಂದು ಬೀಳುತ್ತೆ. ನನ್ಗೆ ಯಾರಿದ್ರು ಹೇಳಿ. ಆದ್ರೆ ಇವತ್ತು ನೀವು ನನ್ನ ಕೈಲಿ ಮೆಹಂದಿ ಹಾಕಿಸ್ಕೊಳ್ಳೇಬೇಕು. ಪ್ಲೀಸ್ ಮೆಹಂದಿ ಹಾಕ್ಲಾ? ಯಶೋದ, ನಾನು ಬಸ್ರಿ ಆಗಿದ್ದಾಗ ರಘುನೇ ಒಂದ್ಸಲ ಕೇಳಿದ್ರು, ನಿಮ್ಗೇನಾದ್ರೂ ಬಯಕೆ ಇದ್ರೆ ಹೇಳಿ ಅಂತ. ನಾನೇ ಹೇಳಿದ್ದೆ ಮೆಹಂದಿ, ಪಾನಿಪುರಿ ಅಂತ. ಬಳೆನೂ ಕೇಳಬೇಕಿತ್ತು, ಅದನ್ನು ತಂದು ತೊಡಿಸ್ತಿದ್ರು. ಹೋಗ್ಲಿ ಬಿಡಿ, ನಾನು ರಘು ಬಗ್ಗೆ ಹೊಗಳಿದ್ರೆ ನಿಮಗೆ ಕೋಪ ಬರುತ್ತೆ. ಯಶೋದ ಪ್ಲೀಸ್, ಇವತ್ತು ನೀವು ನನ್ನ ಕೈಯಲ್ಲಿ ಮೆಹಂದಿ ಹಾಕಿಸ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ಹಾಕ್ತೀನಿ. ಅವ್ರಿಗೆ ನಾನು ಎಲ್ಲಿ ಹಾಳಾಗಿ ಹೋಗಿದ್ದೀನಿ ಅನ್ನೋ ಭಯ. ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟೆ ಬಂದಿದ್ದೀನಿ. ಆದ್ರೂ ನೋಡಿ ಕಿರಿಕಿರಿ. ಅತಿಯಾದ ಕಾಳಜಿನೂ ಒಂಥರ ಹಿಂಸೆ ಅಲ್ವಾ? ನೀವು ನನಗೆ ಹಾರ್ಲಿಕ್ಸ್ ಕುಡಿ ಅಂತ ಒತ್ತಾಯ ಮಾಡ್ತಿದ್ರಲ್ಲ, ಹಾಗೆ. ಏನ್ ಸುನೀತಾ, ಇವಳು ಫೋನೇ ಎತ್ತುತ್ತಾ ಇಲ್ಲ. ಅದಕ್ಕೆ ಬಿಟ್ಬಿಡಿ, ಅವಳಿಷ್ಟ, ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ವಾಸು ಏನಾದ್ರೂ ಆಗ್ಲಿ ಅಂತ ಬಿಟ್ಬಿಡಕ್ಕಾಗತ್ತಾ? ನಾನು ಇಷ್ಟೊಂದು ನಿಸ್ಸಹಾಯಗಳಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸುನೀತಾ. ವಾಸುನ ಹೇಗಾದ್ರೂ ಮಾಡಿ ನಾನು ತಡಿಬೇಕಾಗಿತ್ತು. ಯಾಕೆ ನನ್ನ ಕೈಲಾಗ್ಲಿಲ್ಲ? ತಪ್ಪಿಸ್ಕೊಂಡು ಹೋಗ್ತೀರಾ? ಅದು ಹೇಗೆ ತಪ್ಪಿಸ್ಕೊಂಡು ಹೋಗ್ತೀರಾ? ಇವತ್ತು ನಾನು ಮೆಹಂದಿ ಹಾಕಲೇಬೇಕು. ಕೈ ಕೊಡಿ ಯಶೋದ, ಕೊಡಿ. ನಾನು ಇವತ್ತು ಮೆಹಂದಿ ಹಾಕಿದ್ಮೇಲೆ ನಿಮಗೆ ಖುಷಿ ಆಗುತ್ತೆ. ಹಾಗೆ ಹಾಕ್ತೀನಿ, ನೋಡ್ತಾ ಇರಿ. ಹೇಗೆ ಹೋಗ್ತೀರಾ? ಯಶೋದ, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ಊಟನೂ ನಾನೇ ಮಾಡಿಸ್ತೀನಿ, ನೀರು ನಾನು ಕುಡಿಸ್ತೀನಿ, ಕಾಫಿ ಕುಡಿಸ್ತೀನಿ. ಹೋಗಿ. ನಿಮಗೆ ನನ್ನ ಕೈ ರುಚಿ ಅನ್ನಿಸ್ಲಿಲ್ಲ ಅಂದರೆ ರಘು ಇದ್ದೇ ಇದ್ದಾರಲ್ವಾ, ನಿಮ್ ಲವ್ಲಿ ಹಸ್ಬೆಂಡ್. ಬಯಕೆಗಳು ಸಾಯ್ಬಾರ್ದು ಯಶೋದ. ಏನ್ರಿ ಯಶೋದ ನೀವು? ಮಗು ಆಗೋ ವಯಸ್ಸಾದ್ರೂ ಮಕ್ಕಳಾಟ ಬಿಟ್ಟಿಲ್ಲ ನೋಡಿ.
ನನಗೆ ಈ ಸಿಟ್ಟಿನ ಯಶೋಧ ಕಂಡ್ರೆ ತುಂಬ ಇಷ್ಟ. ಯಶೋಧ, ನನ್ನ ಬದುಕಿನಲ್ಲಿ ಬಣ್ಣನೇ ಇರಲಿಲ್ಲ, ಆದರೆ ನೀವು ನನ್ನ ಲೈಫ್ನ ಕಲರ್ಫುಲ್ ಮಾಡಿಬಿಟ್ರಿ. ಹೊರಗೆ ಹಸಿರು, ಒಳಗೆ ಕೆಂಪು, ವಾಹ್, ಟ್ರೂ ಇಂಡಿಯನ್ ಕಲರ್. ಗಲ್ ಗಲ್. ನೆಕ್ಸ್ಟ್ ಏನು? ಪಾನಿಪುರಿನಾ? ಹೌದು ಯಶೋಧ, ಈ ಪಾನಿಪುರಿನಲ್ಲಿ ಹುಳಿ ಖಾರ ಇರುತ್ತಲ್ಲ, ಅದೇ ಫ್ಯಾಂಟಾಸ್ಟಿಕ್. ಯಶೋಧ, ಬಸ್ರಿಗೆ ಮಾತ್ರ ಅಲ್ಲ, ನನ್ನಂಥ ಬಾಣಂತಿರು ಕೂಡ ತಿನ್ಬೋದು. ಅದೇನು ಒಗರು, ಅದೇನು ಖಾರ. ಹೌದಾ? ಹಾಗಾದರೆ ಒಂದು ಕೆಲಸ ಮಾಡು, ನನಗೆ ಜಾಸ್ತಿ ಖಾರ ಹಾಕು. ಜಾಸ್ತಿ ಅಂದರೆ ತುಂಬ ಜಾಸ್ತಿ, 2-3 ಸ್ಪೂನ್ ಖಾರ ಹಾಕು. ಹೀಗಿರಬೇಕು. ಸಾಕಾ? ಇನ್ನೊಂದು ಸ್ಪೂನ್. ವಾವ್, ಬಯಕೆ ಅಂದರೆ ಹೀಗಿರ್ಬೇಕು ಯಶೋಧ. ತಗೊಳ್ಳಿ. ಬಯಕೆ ತುಂಬ ಜೋರಾ? ಅಯ್ಯೋ ಯಶೋಧ, ಬಸ್ರಿ ಇಷ್ಟೊಂದು ಖಾರ ತಿಂತಾರಾ? ಏನ್ ಮಾಡ್ತಿದ್ದೀರಾ ಯಶೋಧ? ಯಶೋಧ, ನಾನು ಹೇಳಿಲ್ವಾ, ಬರ್ತಾ ಬರ್ತಾ ನೀವು ಮಗುನೇ ಆಗ್ತಿದ್ದೀರಾ. ತುಂಟಿ. ಯಶೋಧ, ಕಣ್ಣು ತುಂಬ ಉರಿತಾ ಇದೆ. ಕಣ್ಣಿಗೆ ಖಾರ ಹೋದರೆ ಕಣ್ಣು ಸ್ವಚ್ಛ ಆಗತ್ತಂತೆ. ನಿಮ್ಮ ಸ್ವಚ್ಛ ಕಣ್ಣಿನಿಂದ ಇಡೀ ಜಗತ್ತನ್ನು ನೋಡ್ಬೋದು. ಮಗುನ ನಾವು ಇಟ್ಕೊಂಡಿದ್ದೀವಿ ಅಂತ ನಿಮ್ಮ ಕಾಮಾಲೆ ಕಣ್ಣು ಹೇಳ್ತಾ ಇದೆಯಲ್ಲ, ಈ ಖಾರದಿಂದ ಅದು ಹೋಗ್ಲಾಡತ್ತೆ. ಯಶೋಧ, ಪ್ಲೀಸ್, ನನ್ನ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಸಿಂಕ್ ಹತ್ರ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ನಾಟಕ ಅಲ್ಲ ತಾನೆ? ಖಂಡಿತ ಇಲ್ಲ ಯಶೋಧ, ನನ್ನ ಮಗು ಮೇಲೆ ಆಣೆ, ಪ್ಲೀಸ್. ಗಲ್ಗಲ್, ಕನ್ನಡಿ ಮುಂದೆ ಹೋಗಿ ನೋಡ್ಕೊ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ನನಗೆ ಗೊತ್ತಿತ್ತು ಯಶೋಧ, ನಿಮಗೆ ಕೋಪ ಅಹಂ ಜಾಸ್ತಿ ಇದ್ರೂ ಕೆಟ್ಟವರಲ್ಲ ಅಂತ. ಆದರೆ ಮಹಾನ್ ಮೊಂಡಿ ನೀವು. ವಾಸು ಇಲ್ಲಿ ಮನೆ ಕೀ ಕೊಟ್ಬಿಟ್ಟು ಹೊಟ್ಟೋದ. ನಿಜವಾಗಿ ನಡೆದಿದ್ದಾದ್ರೂ ಏನು? ಪೊಲೀಸವ್ರು ರಾತ್ರಿ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗಿ ತುಂಬ ಹೊಡೆದಿದ್ದಾರೆ. ಪಾಪ ಸರಿಯಾಗಿ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, ಕುಂಟ್ತಾ ಇದ್ದ. ನಾವೆಷ್ಟೇ ತಡೆದ್ರೂ ಕೇಳಲಿಲ್ಲ. ಪದ್ಮ,
ನೀನು ಅದು ತಡಿಬೋದಾಗಿತ್ತಲ್ವಾ? ಅವ್ರ ಮಾತುಗಳು ನನ್ನನ್ನು ಸೋಲಿಸ್ಬಿಟ್ಟು ರೀ. ಅಕ್ಷರಶಃ ನಾನು ಶಕ್ತಿ ಕಳ್ಕೊಂಬಿಟ್ಟೆ. ಒಂಥರ ಬ್ಲ್ಯಾಂಕ್ ಆಗೋದೆ. ತಪ್ಪಾಗೋಯ್ತು ರೀ. ಅವನನ್ನು ಹೋಗಕ್ಕೆ ನಾವು ಬಿಡಬಾರ್ದಿತ್ತು. ಬಗ್ಗೆ ಎಲ್ಲ ತುಂಬ ಬೇಜಾರು ಮಾಡಿಕೊಂಡೆ. ಒಳ್ಳೆಯವನಾಗಿದ್ದಕ್ಕೆ ಬೇಜಾರಲ್ಲಿ ಉತ್ತರ ಕೊಟ್ಟ. ಬೇರೆ ಯಾರಾದರೂ ಆಗಿದ್ದರೆ ದೊಡ್ಡ ಗಲಾಟೆನೇ ಮಾಡಿರೋರು. ವಾಸು ಬಗ್ಗೆ ನಮ್ಮ ಕಾಳಜಿ ಗೌರವ ಸಾಲದು ಪದ್ಮ. ನನಗೆ ಯಾರೂ ಇಲ್ಲ ಅಂದಾಗ ಅಷ್ಟು ಜನ ಬಂದ್ರಿ, ಸಮಾಧಾನ ಮಾಡಿದ್ರಿ. ದೇವಕಿಗೆ ನಾವೆಲ್ಲರೂ ಸಮಾಧಾನ ಮಾಡಿದ್ವಿ. ಆದರೆ ವಾಸುಗೆ ಅವನ ದೊಡ್ಡತನಕ್ಕೆ ದೊಡ್ಡ ಆಘಾತನೇ ಆಗೋಯ್ತು. ಹೌದು ರೀ. ದೇವಕ್ಕೆ ಅವನನ್ನು ಬಿಟ್ಟು ಯಶೋಧ ಮನೆಗೆ ಹೋಗಿದ್ದೆ ಅವನಿಗೆ ದೊಡ್ಡ ಶಾಕ್. ಅದ್ರ ಮಧ್ಯೆ ಪೊಲೀಸ್ನ ಬಿಟ್ಟು ಹೊಡೆಸಿದ್ದು ತೀರ ಅನ್ಯಾಯ ರೀ. ಹಾಗೆಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋ ಹಾಗಿಲ್ವಲ್ಲ? ನನಗೂ ಹಾಗೆ ಅನಿಸ್ತಿದೆ. ಒಂದ್ಸರ್ತಿ ಅವಿನಾಶ್ಗೆ ಫೋನ್ ಮಾಡಿದ್ರೆ ಹೇಗೆ? ಕರೆಕ್ಟು, ನಂಬರ್ ಕೊಡು. ಹಲೋ, ಅವಿನಾಶ್ ಅವರಾ? ಹೇಳಿ ವಿದ್ಯಾಧರ್. ನಿನ್ನೆ ರಾತ್ರಿ ವಾಸುನ ಅರೆಸ್ಟ್ ಮಾಡಿ ಪೊಲೀಸ್ನವರು ಚೆನ್ನಾಗಿ ಹೊಡೆದಿದ್ದಾರಂತೆ. ಹೌದಾ? ಅದು ನನ್ನ ಜ್ಯೂರಿಸ್ಡಿಕ್ಷನ್ಗೆ ಬರೋದಿಲ್ಲ, ಪಕ್ಕದ ಸ್ಟೇಷನ್ಗೆ ಬರುತ್ತೆ. ಅಲ್ಲಿ ಇನ್ಸ್ಪೆಕ್ಟ್ರು ಅಶೋಕ್ ಭರದ್ವಾಜ್ ಅಂತ. ಹೌದಾ? ಆದರೆ ಮೊದಲು ನೀವೇ ವಿಚಾರಣೆ ಮಾಡ್ತಾ ಇದ್ರಿ ಅಲ್ವಾ? ಹೌದು, ಡಿಪಾರ್ಟ್ಮೆಂಟ್ ಪ್ರಕಾರ ಅದು ನನ್ನ ಸ್ಟೇಷನ್ ಲಿಮಿಟ್ಸ್ಗೆ ಬರೋದಿಲ್ಲ, ಅದಕ್ಕೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ವಾಸುನು ರಾತ್ರಿ ಫೋನ್ ಮಾಡಿದ್ರು, ಅವ್ರಿಗೂ ಅದನ್ನೇ ಹೇಳಿದ್ದೆ ನಾನು. ವಾಸು ನಿಮಗೆ ಫೋನ್ ಮಾಡಿದ್ರಾ? ಅವಿನಾಶ್, ನಾನು ಪದ್ಮ. ನಮಸ್ಕಾರ ಮೇಡಮ್. ನಿನ್ನೆ ವಾಸು ಫೋನ್ ಮಾಡಿದ್ರು, ನಾನು ಅವ್ರಿಗೇನು ಹೇಳೋಕ್ಕಾಗಲಿಲ್ಲ. ಪೊಲೀಸ್ನವ್ರು ಕರೆದ್ರೆ ಹೋಗಲೇಬೇಕಲ್ಲ, ಒಂದ್ಸಲ ಹೋಗಿ ಬನ್ನಿ ಅಂತ ನಾನೇ ಹೇಳಿದ್ದೆ. ತುಂಬ ಹೊಡೆದಿದ್ದಾರೆ ಅವಿನಾಶ್. ವಾಸು ತುಂಬ ಕುಗ್ಗಿ ಹೋಗಿದ್ದಾರೆ. ಛೇ, ಹೊಡ್ತಿದ್ದಾರಾ? ನನ್ನ ಕೈಲಿ ಏನಾರು ಮಾಡೋಕ್ಕಾಗಿದ್ರೆ ನಾನೇ ಮಾಡ್ತಿದ್ದೆ. ಆದರೆ ಇನ್ನೊಬ್ಬರ ಅಧಿಕಾರದಲ್ಲಿ ನಾವು ತಲೆ ಹಾಕುವಾಗಿಲ್ವಲ್ಲ. ನೀವು ಹೇಳೋದು ನಿಜ ಅವಿನಾಶ್. ನಮಗೆಲ್ಲ ಇವಾಗ ವಾಸು ಬಗ್ಗೆನೇ ಚಿಂತೆ ಶುರುವಾಗಿದೆ. ಪಾಪ ಅವ್ರು ಯಾವುದಕ್ಕೂ ಹೋದವರಲ್ಲ, ಅಂಥವ್ರಿಗೆ ಸರ್, ನಾನು ಸುನೀತಾ ಮಾತಾಡ್ತಿರೋದು. ಅಲ್ಲ ಸರ್, ಇದ್ದಕ್ಕಿದ್ದಾಗೆ ರಾತ್ರಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದಂದ್ರೆ ಕಾನೂನು ಪ್ರಕಾರ ತಪ್ಪಲ್ವಾ? ಹೇಗೆ ತಪ್ಪು ಹೇಳಿ? ನಿಮಗೆ ಮಗು ಹುಡ್ಕೋದಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಪೊಲೀಸ್ನವ್ರು ಬೇಕು. ನಿಮಗೆ ಬೇಕಾದವ್ರನ್ನ ವಿಚಾರಣೆ ಮಾಡಬಾರ್ದು ಅಂದ್ರೆ ಹೇಗೆ? ಅಲ್ಲ ಸರ್, ವಿಚಾರಣೆ ಅಂದ್ರೆ ಆ ರೀತಿ ಹೊಡೆಯೋದಾ? ನೋಡಿ ಮೇಡಮ್, ಈ ಕೆಲಸ ನಾನೇ ಮಾಡಬೇಕಾಗಿತ್ತು. ಮುಲಾಜು ಒಳಪಟ್ಟು ಸುಮ್ಮನಾದೆ. ಅಲ್ರಿ, ನಿಮ್ಮ ಲಾಯರ್ ಬಂದು ದೇವಕಿಗೆ ವಾಸು ಮೇಲೆ ಅನುಮಾನ ಇದೆ ಅಂತ ಗೆಳತಿ ಸುನೀತಾ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಅಲ್ಲಿದೆ. ಈಗ ಪೊಲೀಸ್ನವ್ರು ಏನ್ ಮಾಡ್ಬೇಕು ಹೇಳಿ? ಅಲ್ಲ ಸರ್, ಅರೆಸ್ಟ್ ಅಂದ್ರೆ? ನೋಡ್ರಿ, ರಘು ಕಂಪ್ಲೇಂಟ್ ಕೊಟ್ಟಾಗ್ಲೇ ನಾನು ಬಂದು ದೇವಕಿನ ಅರೆಸ್ಟ್ ಮಾಡಬೇಕಾಗಿತ್ತು. ಹೆಣ್ಣು ಮಗಳು ಅಂತ ಮರ್ಯಾದೆ ಕೊಟ್ಟೆ, ಅದ್ರ ಅಗತ್ಯ ನನಗಿರ್ಲಿಲ್ಲ. ಅಲ್ಲ ರೀ, ನಾನ್ ಸುಮ್ಮನೆ ಇದ್ದೆ ಅಂತ ಬೇರೆ ಅಧಿಕಾರಿನೂ ಸುಮ್ಮನೆ ಇರ್ತಾರ? ಹಾಗಾದ್ರೆ ಅನುಮಾನ ಬಂದವ್ರ ಮೇಲೆಲ್ಲ ಆಕ್ಷನ್ ತಗೋಬೋದಾ? ಎಸ್ ಸರ್, ನಾನು ಹೇಳಿದ್ದು ದೇವ್ಗೆ ಅನುಮಾನ ಪಟ್ರೆ ಯಾರ ಮೇಲೆ ಬೇಕಾದ್ರೂ ಆಕ್ಷನ್ ತಗೋಬೋದಾ? ಹಾಗಾದ್ರೆ ರಘು ಮೇಲೆ ಯಾಕೆ ತಗೊಂಡಿಲ್ಲ? ನೋಡ್ರಿ, ನೀವು ಕಂಪ್ಲೇಂಟ್ ಕೊಟ್ಟಾಗ್ಲೇ ನಾನು ರಘು ಮನೆಯನ್ನ ಸರ್ಚ್ ಮಾಡಿದ್ದೀನಿ. ಅವನಿಗೆ ಮಗು ಕಳವಾಗಿರೋ ಸುದ್ದಿನೇ ಗೊತ್ತಿರಲಿಲ್ಲ. ನೋಡಿ, ನಾಳೆ ನಿಮ್ಮ ದೇವಕಿ ಅವರಕ್ಕ ನಿವೇದಿತನ ಮೇಲೆ ಅನುಮಾನ ಪಟ್ಟರೆ ಇನ್ಸ್ಪೆಕ್ಟರ್ ಭಾರದ್ವಾಜ್ ಎಂಕ್ವೈರಿ ಮಾಡ್ತಾರೆ. ಆಗ ನಾನು ಅವ್ರನ್ನ ತಡೆಯೋಕ್ಕಾಗೋದಿಲ್ಲ. ನಿಮಗೆ ನಿಮ್ಮ ಸಂಬಂಧ, ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ ಮುಖ್ಯ. ನಮಗೆ ನಮ್ಮ ಡ್ಯೂಟಿ ಮುಖ್ಯ. ಕೆಲಸ ಎಲ್ಲ ಒಳ್ಳೆದಕ್ಕೆ ಸಣ್ಣ ಪುಟ್ಟ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಇವೆಲ್ಲ ಏನೂ ಆಗಬಾರದು ಅಂತಿದ್ರೆ ಮೊದಲು ದೇವಕಿನ ಕರೆಸಿ ಈ ಕಾಂಪ್ಲಿಕೇಶನ್ಗಳನ್ನೆಲ್ಲ ನಿಲ್ಲಿಸಿ. ಇದಕ್ಕೆಲ್ಲ ಅವರೇ ಕಾರಣ. ಮೊದಲೇ ಮಗುನ್ ಕೊಟ್ಟಿದ್ರೆ ಈ ಸಮಸ್ಯೆಗಳೇ ಇರ್ತಿರ್ಲಿಲ್ಲ. ನೋಡಿ ಸುನೀತಾ, ಈ ಗಲಾಟೆಗೆ ನೀವು ಕಾರಣ ಅನ್ನೋದು ನೆನಪಿರ್ಲಿ. ನಿಮ್ಮ ಹೆಸರು ಇದರಲ್ಲಿ ನೋಟ್ ಆಗಿದೆ. ಓಕೆ, ವಾಸು ವಿಚಾರದಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗದಾಗೆ ನಾನು ಭರದ್ವಾಜ್ ಹತ್ರ ಮಾತಾಡ್ತೀನಿ.